ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಮ್ಯಾ ಮಾತಾಡ್ತಾ ಇರೋದು. ಇವತ್ತು ನಾನು ಕುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿರುತ್ತೆ ಟೇಸ್ಟಾಗಿ. ವರ್ಷದಲ್ಲಿ 1 or 2 ಟೈಮ್ಸ್ ಆದರೂ ತಿನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕುಂಬಳಕಾಯಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಈಗ ಕುಂಬಳಕಾಯಿ ಈ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ. ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿ ಬೇಯಿಸಬೇಕು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು, ವಯಸ್ಸಾದವರು, ಯೂತ್ಸು ಎಲ್ಲನೂ ತಿನ್ಬೋತಕ್ಕಂತಾಗಿರ್ತಕ್ಕಂಥ ಕುಂಬಳಕಾಯಿ ಹಲ್ವಾ ಇದು. ಇದಕ್ಕೆ ನಾನು ಬೇಯಿಸೋಕ್ಕೆಲ್ಲ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ಕಡಲೆ ಬೇಕು. ಕಡಲೆ ಮಿಕ್ಸಿಗೆ ಹಾಕ್ತಿದ್ದೀನಿ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸೋದು ಮರೆತುಬಿಟ್ಟೆ. ಹಾಗಾಗಿ ಹಂಗೆ ಡೈರೆಕ್ಟಾಗಿ ಒಂದೊಂದನ್ನಾಗೆ ತೋರಿಸ್ತಾ ಇದ್ದೀನಿ. ಈಗ ಕಡಲೆನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಒಂದು 1/4 kg ಬೇಕಾಗುತ್ತೆ ಕಡಲೆ. ಈ ಕಡಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅರ್ಧ kg ಬೆಲ್ಲ ಬೇಕು. ಅರ್ಧ kg ಬೆಲ್ಲನ ಪಾನಕ ಮಾಡ್ಕೋಬೇಕು. ಅರ್ಧ kg ಬೆಲ್ಲಕ್ಕೆ ತೂಕ ಮಾಡಿಟ್ಟಿರತಕ್ಕಂಥ ಬೆಲ್ಲ ಅದು. ಅಚ್ಚು ಬೆಲ್ಲ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇದು ಹಲ್ಗೆ ಬೆಲ್ಲ ಅಂತಾರಲ್ವ, ಅದನ್ನು ತಂದ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಹಾಕೋಣ. ನೀರನ್ನು ಹಾಕಿ ಪಾನಕಕ್ಕೆ ಇಡೋಣ. ಅಷ್ಟೊತ್ತರಲ್ಲಿ ಕುಂಬಳಕಾಯಿ ಬೆಂದಿದೆ. ಕುಂಬಳಕಾಯಿ ಬೆಂದಿರ್ತಕ್ಕಂಥ ಕುಂಬಳಕಾಯಿನ ಸಿಪ್ಪೆ ತಕ್ಕೊಬೇಕು. ಎಲ್ಲ ಸಿಪ್ಪೆ ತಕ್ಕೊಂಡಾಗ ಈ ಥರ ಆಗಿದೆ. ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಎಲ್ಲ ತೆಗಿತಾ ಇದ್ದೀನಿ. ನನಗಂತೂ ಕುಂಬಳಕಾಯಿ ಹಲ್ವಾ ಅಂದರೆ ಭಾಳ ಇಷ್ಟ. ನಾವು ವರ್ಷದಲ್ಲಿ 1 ಟೈಮ್ ಆದರೂ ಮಾಡೇ ಮಾಡ್ತೀವಿ. ಅದು ಯಾವಾಗ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿ ಜೊತೆಗೆ ನಾವು ಕುಂಬಳಕಾಯಿ ಹಲ್ವಾ ಮಾಡ್ತೀವಿ. ಚೆನ್ನಾಗಿರುತ್ತೆ. ನಾನು ಸಂಕ್ರಾಂತಿ ಹಬ್ಬದ ದಿನ ಇನ್ನೂ ಲೇಟ್ ಇದೆ, ಆದರೂ ಆವಾಗ ಲಾಗ್ ಹಾಕ್ತೀನಿ, ಆವಾಗ ಚೆಕ್ ಮಾಡಿ. ಎಲ್ಲ ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು ಈಗ ಒಂದು ಪಾತ್ರೆಗೆಲ್ಲ ರೆಡಿ ಮಾಡಿರ್ತಕ್ಕಂಥ ಸಿಪ್ಪೆಯನ್ನು ತೆಗ್ದಿರ್ತಕ್ಕಂಥ ಕುಂಬಳಕಾಯಿನ ಹಾಕ್ತಿದ್ದೀನಿ. ಎಲ್ಲ ತೆಗ್ದು ಇಟ್ಟಿದ್ದೀನಿ ನೋಡಿ. ಸಾಫ್ಟ್ನೆಸ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಸಾಫ್ಟಾಗಿ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಹಾಕಿದ್ದೀನಿ ಎಲ್ಲ. ಇದಕ್ಕೆ ಪಾನಕ ಮಾಡ್ಕೊಂಡಿದ್ದೀವಲ್ಲ ನಾವು, ಬೆಲ್ಲದ ಪಾನಕ, ಅದನ್ನು ಸೋಸ್ಕೊಳ್ಳೋಣ. ಆಯಿತು, ಸ್ವಲ್ಪ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಪಾನಕನ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ. ಒಂದೇ ಸರಿ ಅಷ್ಟು ಹಾಕ್ಕೊಂಬಿಡಿ. ನೋಡಿ ಹಾಕ್ಕೊಂಡ್ರೆ ಆಯಿತು. ಈಗ ಕಡಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನ್ ಹಾಕಿದ್ದೀನಿ. ಅಷ್ಟೂ ಹಾಕಬೇಡಿ, ನೋಡಿ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ವೈಸು. ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಡಲೆ ಪುಡಿನ. ಇಷ್ಟು ಹಾಕಿದ್ದೀನಿ. ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಬರುತ್ತೆ ಹಲ್ವಾ. ಸಾಫ್ಟ್ನೆಸ್ ಆಗಿ ಚೆನ್ನಾಗೇ ಇರುತ್ತೆ. ಟೇಸ್ಟು ಕೂಡ ನೋಡಿ. ನಾನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಫೈನಲ್ ಲುಕ್ ಇದಾಗಿದೆ. ಸ್ಮ್ಯಾಶ್ ಮಾಡಿರ್ತಕ್ಕಂಥ ಕುಂಬಳಕಾಯಿ ಹಲ್ವಾ ಈ ಥರ ಆಗಿದೆ. ಲಾಸ್ಟಾಗಿ ನೋಡಿ, ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಪುಡಿಯಾಗಿ ಸಿಗೋದು ಬೇಡ. ಉಂಡೆ ಆಗಿ ಸಿಕ್ಕರೆ ಚೆನ್ನಾಗಿರಲ್ಲ. ಅದು ಏನು ಇದೆಲ್ಲ ಹತ್ತಿರಲ್ಲ ಅದಕ್ಕೆ. ಸ್ವೀಟ್ನೆಸ್ಸು ಪೌಡ್ರು ಎಲ್ಲ ಹತ್ತಿರಲ್ಲ. ಅದಕ್ಕೋಸ್ಕರ ನೋಡಿ. ಲಾಸ್ಟಾಗಿ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನಮ್ಮ ಕುಂಬಳಕಾಯಿ ಹಲ್ವಾ ಇಷ್ಟು ಈಸಿಯಾಗಿ ಒಂದು 1/4 ಗಂಟೆಯಲ್ಲಿ 15 ಮಿನಿಟ್ಸ್, ಓನ್ಲಿ 15 ಮಿನಿಟ್ಸಲ್ಲಿ ಆಗ್ತಕ್ಕಂಥ ಕ್ಯಾರೆಟ್ ಕುಂಬಳಕಾಯಿ ಹಲ್ವಾ. ಓಕೆ ಫ್ರೆಂಡ್ಸ್, ಫೈನಲ್ ಲುಕ್ ಇದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.